ರಾಜ್ಯದಲ್ಲಿ ರೇಷನ್ ಕಾರ್ಡ್ ಪರಿಷ್ಕರಣೆಯ ವಿಚಾರ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಅದಾದ ಮೇಲೆ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಷ್ಟನೆಯನ್ನು ಕೊಡುವ ಮೂಲಕ ತೆರೆ ಎಳೆಯುವಂತಹ ಕೆಲಸ ಮಾಡಿತ್ತು. ಆದರೆ ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅಂತಾರಲ್ಲ, ಹಾಗೆ ಈ ಕಾರ್ಡ್ ಪರಿಷ್ಕರಣೆಯ ವಿಚಾರ ಮುಗಿದ್ರೂ ಕೂಡ ಆಹಾರ ಸಚಿವರ ಜಿಲ್ಲೆಯಲ್ಲಿಯೇ ಗೊಂದಲ ಮುಂದುವರೆದಿದೆ. ಏನೀ ಗೊಂದಲ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಕೋಲಾರದಲ್ಲಿ ಮುಗಿಯದ ರೇಷನ್ ಕಾರ್ಡ್ ಗೊಂದಲ. ಬಿಪಿಎಲ್ ರದ್ದತಿ ವಾಪಸ್ ಪಡೆದ್ರು ನಿಲ್ಲದ ಪರದಾಟ. ತಾಲೂಕು ಕಚೇರಿ ಎದುರು ಜನರ ಸರತಿ ಸಾಲು. ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಕ್ಯೂ. ತಾಲೂಕು ಕಚೇರಿ ಎದುರು ಆದಾಯ ಪ್ರಮಾಣ ಪತ್ರಕ್ಕಾಗಿ ಸಾಲುಗಟ್ಟಿ ನಿಂತಿರುವ ಜನರು. ಮತ್ತೊಂದೆಡೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಜನರು. ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕು ಕಚೇರಿ ಎದುರು. ರೇಷನ್ ಕಾರ್ಡ್ಗಳಿಗೆ ಆದಾಯ ಪ್ರಮಾಣ ಪತ್ರ ನೀಡಬೇಕು ಎಂಬ ನಿಯಮ ಹಿನ್ನೆಲೆ ಕೋಲಾರ ತಾಲೂಕು ಕಚೇರಿ ಎದುರು ಆದಾಯ ಪ್ರಮಾಣ ಪತ್ರ ಪಡೆಯಲು ಜನರು ಕ್ಯೂ ನಿಂತಿದ್ದಾರೆ. ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ನೂರಾರು ಸಂಖ್ಯೆಯಲ್ಲಿ ಮುಗಿಬಿದ್ದಿದ್ರು. ಇನ್ನು ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಅದರಂತೆ ಐಟಿ ಪೇಯರ್ಸ್ 1,29,000 ಮೇಲ್ಪಟ್ಟವರು ಸರ್ಕಾರಿ ಸೇವೆಯಲ್ಲಿರುವವರನ್ನ ಗುರುತು ಮಾಡಿ ಬಿಪಿಎಲ್ ರದ್ದು ಮಾಡುವ ಚಿಂತನೆ ಮಾಡಿತ್ತು. ಆದರೆ ಸಾಕಷ್ಟು ವಿರೋಧ ವ್ಯಕ್ತವಾದ ಬಳಿಕ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ ಆದಾಯ ಪ್ರಮಾಣ ಪತ್ರ ಕಡ್ಡಾಯಗೊಳಿಸಿರುವ ಕಾರಣ ಆದಾಯ ಪ್ರಮಾಣ ಪತ್ರ ನೀಡಿ ಕೆವೈಸಿ ಮಾಡುವಂತೆ ಆಹಾರ ಇಲಾಖೆ ಸೂಚನೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಆದಾಯ ಪ್ರಮಾಣ ಪತ್ರ ಪಡೆಯಲು ನೂರಾರು ಜನರು ಕ್ಯೂನಲ್ಲಿ ನಿಲ್ಲುವ ಸ್ಥಿತಿ ಬಂದಿದೆ. ಒಟ್ನಲ್ಲಿ ಸರ್ಕಾರದ ಒಂದೊಂದು ಬಾರಿಯ ಆದೇಶ ನಿರ್ದೇಶನಗಳು ಹೀಗೆ ಜನರನ್ನ ಗೊಂದಲಕ್ಕೆ ದಾರಿ ಮಾಡಿಕೊಡುವ ಮೂಲಕ ಜನರನ್ನ ಸಂಕಷ್ಟಕ್ಕೆ ದೂಡುವುದು ಸಾಮಾನ್ಯ. ಆದ್ರೆ ಅಕ್ಕಿ ಎಲ್ಲಿ ಮಿಸ್ ಆಗುತ್ತೋ ಅನ್ನೋ ಆತಂಕದಲ್ಲಿ ಆದಾಯ ಪ್ರಮಾಣ ಪತ್ರಕ್ಕಾಗಿ ಹೀಗೆ ಮುಗಿಬಿದ್ದಿದ್ದು ಮಾತ್ರ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಅನ್ನೋದು ಸತ್ಯ. ರವಿ, ಪಬ್ಲಿಕ್ ಟಿವಿ, ಕೋಲಾರ.